ಕೆಲ್ಸ ಇಲ್ಲ ಏನ ಮಾಡಕ್ಕ? ನಮ್ ತೆರಿಗೆ ದುಡ್ಡು ಕೊಟ್ ಹಿಂಗ ನಮ್ಮಿಂದ ಬರೋದು ಮಾಡೋದು, ಇವ್ರು ಬರ್ತಾರೆ ವಿಡಿಯೋ ಮಾಡ್ತಾರೆ. ಏನ್ ನಮಗೇನ್ ಪರ್ಸನಲ್ ಏನಿಲ್ಲ ನಮಗೆ? ನಾನ್ ಅಲ್ಲಿ ಬಂದ್ರೆ ಇವ್ರಿಗೆ ತೊಂದ್ರೆ, ಜನ ಜಾಸ್ತಿ ಸೇರ್ತಾರೆ, ಅದಾಗುತ್ತೆ ಇದಾಗುತ್ತೆ. ಪಾಪ ಕಡ್ದಿಲ್ಲ. ನಾನ್ ಬರ್ಬಾರ್ದು ಅಂದ್ರೆ ಎಲ್ಲಿ ತಡಿಬೇಕು? ಮಂತ್ರಾಲಯದಿಂದ ರಾಯಚೂರ್ಗೆ ಹೋಗೋ ರಸ್ತೆಯಲ್ಲಿ ಇಲ್ಲ. ನೀವು ಬಾಡಲ್ ಮಾಡಿ ಸುಮ್ಮನೆ ವಿಡಿಯೋ ಇಟ್ಕೊಂಡು ಸಿಟ್ಟ ಓಡಾಡೋದು. ಒಂದು 20-30 ಜನ ಇದಾರೆ. ದೇವಸ್ಥಾನ ಮುಂದೆ ಹಿಂದೂಗಳಿಗೆ ಧಾರ್ಮಿಕ ಇದು ಇಲ್ವಾ, ವ್ಯವಸ್ಥೆ ಇಲ್ವಾ? ಹೋಗಿ ಏನಾದ್ರು ಮರ್ಡರ್ ಮಾಡಿವಿ, ಕೊಲೆ ಮಾಡಿವಿ, FIR ಇದ್ರೆ ಇಳಿದ್ರಿ ನೀವು. ನಮ್ಗೆ ಒಂದು ದೂರ ಇದ್ರೆ ಯಾರ ಹತ್ರ ಬಂದಿದ್ರೆ ನೆಮ್ಮದಿಯಿಂದ ಯಾರ ದರ್ಶನ ಮಾಡಿದ್ದೀವಿ, ನೆಮ್ಮದಿ ಬೈಕ್ ಯಾರು ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ದೊಡ್ಡ ಕೆಲಸ ಮಾಡ್ತಾ ಇರೋರು, ನಮ್ ಹಿಂದುತ್ವಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಒಳ್ಳೆ ದರ್ಶನ ಮಾಡಿಸಿ, ಮಧ್ಯಾಹ್ನ ದರ್ಶನ ಮಾಡಿಸಿ, ಯಾರ ದರ್ಶನ ಮಾಡಿಸಿ ತುಂಬಾ ಉಪಕಾಸ ಆಗೋದು. ಈಗ ನಿಮಗೆ ನಮ್ಮ ರಾಯಚೂರು ಜಿಲ್ಲೆಗೆ ದಿನಾಂಕ 9-3 ದಿನ ನಿರ್ಬಂಧ ಇದೆ. ಕಾರ್ಯಕ್ರಮಕ್ಕೆ ತಮಗೆ ಆಹ್ವಾನಿಗೂ ಕೂಡ ಅಲ್ಲಿ ಬರಬಾರದು. ನನ್ನ ಜಿಲ್ಲಾಧಿಕಾರಿ ಅವರು ಮತ್ತು ದಂಡಾಧಿಕಾರಿ ತಮಗೆ ಸರ್ವ್ ಮಾಡಿ. ಇದು ರಾಯಚೂರು ತಾನೇ, ರಾಯಚೂರಿಗೆ ತಾನೇ ನಿರ್ಬಂಧ ಇರೋದು. ನಾನ್ ಬಂದಿರೋದು ಮಂತ್ರಾಲಯಕ್ಕೆ ಸರ್ವ್ ಮಾಡಕ್ ಬಂದಿದೆ ಅಷ್ಟೇ. ಈಗ ನಾನು ವಾಪಸ್ ಹೆಂಗ್ ಹೋಗ್ಲಿ? ಸರ್ವ್ ಮಾಡಕ್ ಬಂದಿದೆ ನೋಡಿ. ಏನಿದೆ ಅದು? ಏನ್ ಕಾರ್ಯಕ್ರಮಕ್ಕೆ ನಿರ್ಬಂಧ ಮಾಡಿರೋದು ನೀವು? ದಿನಾಂಕ 15 ತಾರೀಕಿನ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿಪಟ್ಟಣದಲ್ಲಿ ಶ್ರೀರಾಮನ ಕುರಿತ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ. ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ಒಬ್ಬ ಹಿಂದೂ, ನಾನ್ ಮುಸ್ಲಿಂ ಅಲ್ಲ ಅಲ್ವಾ? ನಾನ್ ಯಾಕೆ ಬರ್ಬಾರ್ದು? ನಾವ್ ಹೆಂಗ್ ಹೇಳಿದೀವಿ ಸರ್? ಇವ್ರು ಮೇಡಮ್ ಅವರು ಆದೇಶ ಮಾಡಿದಾರೆ, ಅದೇ ಹೇಳ್ಬೇಕು. ನೀವು ಮೇಡಮ್ ರೈಟಿಂಗ್ ನಾಗ ಕೊಟ್ಟಿದಾರೆ, ಅವ್ರನ್ನ ಬೇಕಾದ್ರೆ ಚಾಲೆಂಜ್ ಮಾಡಬಹುದು. ಅಲ್ಲ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಚಾಲೆಂಜ್ ಮಾಡೋದು ಎರಡನೇ ಪ್ರಶ್ನೆ ಸರ್. ನಾವು ದೇವಸ್ಥಾನಕ್ಕೆ ಬಂದಾಗ, ಇಲ್ಲೆಲ್ಲೋ ಬಂದಾಗ, ಬೆನ್ನಟ್ಟಿ ಬಂದು ಬೆಂಗಳೂರಾಗ ನಾವು ಬೆಂಗಳೂರು ಬಂದಿದ್ದೀರಿ, ನಾನು ಮಂತ್ರಾಲಯಕ್ಕೆ ಬಂದಿನಿ ಅಂತ ಗೊತ್ತಾಯ್ತು. ಅಲ್ಲಿ ಹೋದ್ಮೇಲೆ ನಾವು ಅಲ್ಲಿ ಕೂಡ ಸರ್ವ್ ಮಾಡಕ್ ಅಲ್ಲಿ ಬಂದಿದ್ವಿ. ನೀವು ಅಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಈ ಕಡೆ ಗೊತ್ತಾಯ್ತು ಇಲ್ಲಿದ್ರೆ ಅಂತ ಹೇಳಿ ಗೊತ್ತಾಗಿ ನಿಮ್ಗೆ ಸರ್ವ್ ಮಾಡ್ಬೇಕಂತ ಬಂದಿದ್ವಿ. ಅಲ್ಲ, ನೀವು ಆಂಧ್ರಕ್ಕೂ ಬಂದ್ ಸರ್ವ್ ಮಾಡ್ತೀರಿ? ಎಲ್ಲಿ ಬೇಕಲ್ಲ ಮಾಡೋದು ಸರ್, ನೋಟಿಸ್ ಎಲ್ಲಿ ಬೇಕಲ್ಲ ಸರ್ ನಾವು. ಅಲ್ರಿ, ಆಯ್ತು, ಬಟ್ ಏನ್ ಗೊತ್ತಾ ಸರ್, ಇದು ತುಂಬಾ ಅನ್ಯಾಯ ಇದು. ಇಲ್ಲ ಜಿಲ್ಲಾ ಪೊಲೀಸ್ ಅಧೀಕ್ಷರು ರಾಯಚೂರು ಇವರು ದಿನಾಂಕ 10/6/2026 ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಟ್ಟಿ ಪಟ್ಟಣದಲ್ಲಿ ಶ್ರೀರಾಮ ನವಮಿ ಪ್ರಯುಕ್ತ ನಡೆಯುವ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಹಟ್ಟಿ ಕ್ಯಾಂಪ್ ಮತ್ತು ಹಟ್ಟಿ ಪಟ್ಟಣದ ಪ್ರಮುಖ ಬೀದಿ ಹಾಗೂ ರಸ್ತೆಗಳಲ್ಲಿ ಮೆರವಣಿಗೆ ಹಾಗೂ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಪುನೀತ್ ಕೆರೆಹಳ್ಳಿಯವರು ಆಗಮಿಸಿ ವೇದಿಕೆ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಹಟ್ಟಿ ಕ್ಯಾಂಪ್ ಮತ್ತು ಹಟ್ಟಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹೋಗಿ ಸಾರ್ವಜನಿಕ ವೇದಿಕೆಯಲ್ಲಿ ಭಾಷಣ ಮಾಡುವುದಾಗಿ ತಿಳಿದು ಬಂದಿರುತ್ತದೆ. ಇದರಿಂದ ರಾಯಚೂರು ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೋಮು ಸೌಹಾರ್ದತೆ ಕಾಪಾಡುವ ದೃಷ್ಟಿಯಿಂದ ಕಾಲಂ ನಂಬರ್ 163 BNS 2023 ರ ಅನ್ವಯ ರಾಯಚೂರು ಜಿಲ್ಲಾ ಪೊಲೀಸ್ ಕಟ್ಟಡದ ವ್ಯಾಪ್ತಿ ಒಳಗಡೆ ಜಿಲ್ಲಾ ಪೊಲೀಸ್ ಘಟಕ, ರಾಯಚೂರು ಜಿಲ್ಲಾ ಪೊಲೀಸ್ ಘಟಕ, ಒಟ್ಟಾರೆ ಜಿಲ್ಲೆನ ಪೊಲೀಸ್ ಘಟಕನ ಪೊಲೀಸ್ ಜಿಲ್ಲಾ ಪೊಲೀಸರು ಎಲ್ಲ ವ್ಯಾಪ್ತಿ ಬಂದ್ಬಿಡ್ತಾರೆ. ಘಟಕದ ವ್ಯಾಪ್ತಿಯೊಳಗೆ ಪುನೀತ್ ಕೆರೆಹಳ್ಳಿ ಅವರನ್ನು ದಿನಾಂಕ 9/6/2026 ರಿಂದ 11/6/2026 ರವರೆಗೆ ಪ್ರವೇಶಿಸದಂತೆ ಆದೇಶ ಹೊರಡಿಸಿದೆ. ಒಂದು ಜಿಲ್ಲೆ ನಾನೊಬ್ಬ ನಾಗರಿಕರನಾಗಿ, ನಾನೊಬ್ಬ ಸಿಟಿಸನ್ ಆಗಿ ನನ್ನ ರಾಜ್ಯದೊಳಗೆ ನನಗೆ ನಿರ್ಬಂಧ ಹೇಳೋದು ಅದ್ಯಾವ ನ್ಯಾಯ ಸರ್ ಇದು? ಏನ್ ತಪ್ಪು ಮಾಡಿದೀವಿ ನಾವು ಹಿಂದೂಗಳು? ಹಿಂದೂ ಕಾರ್ಯಕ್ರಮಕ್ಕೆ, ಶ್ರೀರಾಮನವಮಿಗೆ ಒಬ್ಬ ಹಿಂದೂ ಕಾರ್ಯಕರ್ತ ರಾಮನವಮಿ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಹೇಳಿ ನೀವು ಆದೇಶಗಳನ್ನು ಕಳಿಸ್ತೀರಿ ನಿಮ್ ಇಲಾಖೆ ಕೆಳಗಡೆ ಅಂದ್ರೆ ಇದು ಅಲ್ಲ ಸರ್. ನಾನು ನೋಟಿಸ್ ರಿಸೀವ್ ಮಾಡ್ಬೇಕು ಅಂತ ಅಂದ್ರೆ ನಾನು ಹೇಳೋದು ನಮ್ದೇ ಆದಲ್ವಾ? ನೀವು ಬಂದ್ ದೇವಸ್ಥಾನದ ಹತ್ರ ಸರ್ವ್ ಮಾಡ್ತಾ ಇದೀರಿ. ಫಿಸಿಕಲಿ ಸರ್ವ್ ಮಾಡೋದಿರುತ್ತೆ, ಅದಕ್ಕೆ ಹೊರಗಡೆ ಬಂದು ಮಾಡ್ತಾ ಇದ್ದೆ. ನಾನು ಬರ್ಲೇಬೇಕು ರಾಯಚೂರಿಗೆ, ಬೇರೆ ಕಡೆ ಅಂದ್ರೆ ಬರ್ತಿದ್ದೆ. ನಾನು ಪ್ರವೇಶ ಮಾಡಿದ್ಮೇಲೆ ನಿಮಗೇನಾಗತ್ತೆ, ಇಲ್ಲಿ
ಪಾಪ ಕೆಳ ಹಂತದ ಪೊಲೀಸ್ನವ್ರ ಮೇಲೆ ಯಾವ್ದಿದು ನಮ್ಗೆ ಯಾವ್ದು ನಿಮ್ದ ಕೊಡ್ರಪ್ಪ. ಈ ಇಂತ ಘೋರ ಅನ್ಯಾಯ ಯಾರು ಕೇಳ್ತಾರೆ ಹೇಳಿ? ಆ? ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಹಿಂದೂ ಕಾರ್ಯಕರ್ತರನ್ನೇ ಬರಬೇಡಿ ಅಂತ ನಿಷೇಧ ಇರುವಂತ ಸರ್ಕಾರದ ಅಧೀನದಲ್ಲಿ ನಾವ್ ಇದೀವಿ. ನಾಚಿಕೆ ಆಗ್ಬೇಕು, ಇಷ್ಟು ಭಯ ಪಡಬಾರ್ದು.